ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಪಿತ್ತನಾಶಕ ಮತ್ತು ಜೀರ್ಣಕಾರಕ ಸೋಲ್ಕಡಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಸೋಲ್ಕಡಿ ಮಾಡೋಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರಿ. ಈಗ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದ್ರಾಗಿನ ಕೊಬ್ಬರಿ ತೊಗೊಂಡಿದ್ದೇನೆ ನೋಡ್ರಿ. ಆಮೇಲೆ ಇದಕ್ಕೆ ಆಮ್ಸೋಲ್ ಮತ್ತು ಕೋಕಮ್ ಅಂತಾರೋ, ಇದು ಒಂದು 15-20 ಇವು ತೊಗೋಬೇಕು ನೋಡ್ರಿ, ಇಂಥವು ಪೀಸಸ್. ಆಮೇಲೆ ಜೀರಿಗೆ 1 ಚಮಚ ತೊಗೋಬೇಕು, ಅಲ್ಲ ಒಂದು ಅರ್ಧ ಇಂಚ್ ತೊಗೋಬೇಕು, ಬೆಳ್ಳುಳ್ಳಿ ಒಂದು 4-5 ಎಸಳು ತೊಗೋಬೇಕು, ಹಸಿ ಮೆಣಸಿನ್ಕಾಯಿ 1 ತೊಗೋಬೇಕು, ಆಮೇಲೆ ಉಪ್ಪು ತೊಗೋಬೇಕು 1 ಚಮಚ ಮತ್ತು ಕೊತ್ತಂಬರಿ. ಬರ್ರಿ ಈಗ ಸೋಲ್ಕಡಿ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಆಮ್ಸೋಲನ್ನು ಅರ್ಧ ತಾಸು ಮೊದಲು ನೆನೆ ಹಾಕಬೇಕು ನೋಡ್ರಿ, ಸೋಲ್ಕಡಿ ಮಾಡೋಕ್ಕಿಂತ ಮೊದಲು. ಈಗ ನೋಡ್ರಿ, ನಾ ಅರ್ಧ ತಾಸು ಮೊದಲು ಆಮ್ಸೋಲನ್ನು ನೆನೆ ಹಾಕಿದ್ದೇನೆ ಈ ಥರ. ವೀಕ್ಷಕರೇ, ಮಿಕ್ಸರ್ ಜಾರ್ ತೊಗೊಂಡಿದ್ದೇನೆ. ಆಮೇಲೆ ಅದ್ರಾಗ ಏನು ಮಾಡೋಣ, ಇದು ಹಸಿ ಕೊಬ್ಬರಿ ಹೆಚ್ಕೊಂಡಿರ್ತಿರಲ್ಲ, ಅದು ಹಸಿ ಕೊಬ್ಬರಿ ಹಾಕೊಳ್ಳೋಣ. ಆಮೇಲೆ ಅಲ್ಲ ಒಂದು ಅರ್ಧ ಇಂಚ್ ತೊಗೊಂಡಿದ್ದೇನಲ್ಲ, ಅದು ಹಾಕೊಳ್ಳೋಣ. ಆಮೇಲೆ ಬೆಳ್ಳುಳ್ಳಿ ಒಂದು 4 ಎಸಳು ತೊಗೊಂಡಿದ್ದೇನಲ್ಲ, ಅದು ಹಾಕೊಳ್ಳೋಣ. ಆಮೇಲೆ ಜೀರಿಗೆ 1 ಚಮಚ ಹಾಕೊಳ್ಳೋಣ. ಆಮೇಲೆ ಹಸಿ ಮೆಣಸಿನ್ಕಾಯಿ 1 ಹಾಕೊಂಡಿನಿ, ಉಪ್ಪು ಹಾಕೊಳ್ಳೋಣ 1 ಚಮಚ, ಮತ್ತು ನೀರು ಒಂದು ಅರ್ಧ ಕಪ್ ನೀರು ಹಾಕೊಳ್ಳೋಣ. ಈಗ ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ. ಈಗ ವೀಕ್ಷಕರೇ ನೋಡ್ರಿ, ಈಗ ಮಿಕ್ಸರ್ ಮಾಡ್ಕೊಂಡಿದ್ದೇನೆ. ಈಗ ಏನು ಮಾಡೋದ, ಇಷ್ಟು ಮಿಕ್ಸರ್ ಆಗೈತಿರಲ್ಲ, ಈಗ ಇನ್ನೊಂದು ಅರ್ಧ ಕಪ್ ನೀರು ಹಾಕೊಳ್ಳೋದು ಇದ್ರಾಗ. ಈಗ ಮತ್ತೆ ಮಿಕ್ಸರ್ ಮಾಡೋಣ ಬರ್ರಿ. ಈಗ ನೋಡ್ರಿ, ಈ ಥರ ಮಿಕ್ಸರ್ ಮಾಡ್ಕೊಂಡಿದ್ದೇನೆ, ಕೊಬ್ಬರಿ ಎಲ್ಲ ರುಬ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಅರಿವಿದಾಗ ಸೋಸ್ಕೊಳ್ಳೋಣ ಬರ್ರಿ. ಈಗ ಒಂದು ಬಾಲ್ ತೊಗೊಂಡಿದ್ದೇನೆ, ಈಗ ಇದ್ರಾಗ ಚಾಣಿಗೆ ಇಡೋಣ. ಅದ್ರ ಮೇಲೆ ಇದೊಂದು ಅರಿವಿ ಹಾಕ್ಕೊಳ್ಳೋಣ ಬಿಳಿದ. ಆಮೇಲೆ ಅದ್ರಾಗಿದ್ದ ರುಬ್ಕೊಂಡಿದ್ದು ಕೊಬ್ಬರಿ ಹಾಕ್ಕೊಳ್ಳೋಣ. ಹಾಕಿ ಇದನ್ನ ಹಿಂಗೆ ಇದು ಮಾಡಿ ಸೋಸ್ಕೋಬೇಕು ನೋಡ್ರಿ. ನೋಡ್ರಿ, ಇದು ಚಂದಂಗೆ ಹಿಂಡ್ಕೋಬೇಕು. ಇದ್ರಾಗಿಂದ ಹಾಲೆಲ್ಲ ಸೋಸ್ಕೋಬೇಕು ನೋಡ್ರಿ. ಈಗ ಏನು ಮಾಡೋದ, ಇದನ್ನ ಇನ್ನೊಂದು ಸಲ ಮಿಕ್ಸರ್ ಮಾಡೋಣ. ಈಗ ಇದನ್ನ ಮತ್ತೊಮ್ಮೆ ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ. ಈಗ ಇದ್ರಾಗ ಇನ್ನೊಂದು ಕಪ್ ನೀರು ಹಾಕಿ ಮಿಕ್ಸರ್ ಮಾಡೋಣ ಬರ್ರಿ. ಈಗ ನೋಡ್ರಿ, ಇಲ್ಲಿ ಮತ್ತೊಂದು ಸಲ ಮಿಕ್ಸರ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನ ಮತ್ತೆ ಸೋಸ್ಕೊಳ್ಳೋಣ ಬರ್ರಿ. ಈಗ ನೋಡ್ರಿ, ಇದು ಆಮ್ಸೋಲ್ ಅರ್ಧ ತಾಸು ಮೊದಲು ನೆನೆ ಹಾಕೇನ್ರಲ್ಲ, ಇದನ್ನೆಲ್ಲ ಮೊದಲು ಇದ್ರದ ರಸ ತಕ್ಕೊಳ್ಳೋಣ. ಹಿಂಗೆ ಕೆಂಚಿ ಇದೆಲ್ಲ ಚಲೋದಂಗೆ ಇದು ರಸ ತಕ್ಕೊಂಡಿದ್ದೇನೆ. ಈಗ ಇದನ್ನ ಏನು ಮಾಡೋಣ, ತೆಂಗಿನ ಹಾಲು ತಕ್ಕೊಂಡಿರ್ತಿರಲ್ಲ, ಅದ್ರಾಗ ಇದನ್ನ ಮಿಕ್ಸ್ ಮಾಡೋಣ. ಈಗ ವೀಕ್ಷಕರೇ ನೋಡ್ರಿ, ಇದು ತೆಂಗಿನ ಹಾಲು ಎಷ್ಟು ಚಂದ ಬಂದೈತಿ. ಅದ್ರದ್ದು ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಅಲ್ಲ ವಾಸನೆ ಅನ್ಕ ಮಸ್ತ್ ಬರತ್ತದ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ ಆಮ್ಸೋಲ್ ನೆನೆ ಹಾಕಿದ್ದ ನೀರನ್ನು ಇದ್ರಾಗ ಹಾಕ್ಕೊಳ್ಳೋಣ. ಈಗ ಈಗ ಆಮ್ಸೋಲ್ ರಸ ಎಲ್ಲ ಇಲ್ಲ ತೆಂಗಿನ ಹಾಲಿನಾಗ ಹಾಕೇನಿ. ಈಗ ಚಂದಂಗಿತ್ತನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಇಲ್ಲೇ ಎಷ್ಟು ಮಸ್ತ್ ಕಲರ್ ಬಂತು. ವೀಕ್ಷಕರೇ, ಸೋಲ್ಕಡಿ ರೆಡಿ ಆಗೈತೆ ನೋಡ್ರಿ, ಎಷ್ಟು ಲಘು, ಒಂದು 5 ನಿಮಿಷನಾಗ ತಯಾರಾಗಿಬಿಡ್ತೈತಿ. ಈಗ ಇದ್ರಾಗ ಏನು ಮಾಡೋಣ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಮತ್ತೆಲ್ಲ ಚಲೋದಂಗೆ ಮಿಕ್ಸ್ ಮಾಡಿ ಈಗ ಒಂದು ಗ್ಲಾಸ್ನಾಗ ಸರ್ವ್ ಮಾಡೋಣ ಬರ್ರಿ. ಈಗ ವೀಕ್ಷಕರೇ, ಮಸ್ತಾಗಿ ಸೋಲ್ಕಡಿ ರೆಡಿ ಆಗೈತೆ ನೋಡ್ರಿ. ಮತ್ತು ನಿಮ್ಗೆ ಈ ವಿಡಿಯೋ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.